ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಘಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. 72 ಇದೊಂದು ಬ್ಯೂಟಿಫುಲ್ ಒಕೇಶನ್ ನಮ್ಮೆಲ್ಲರಿಗೂ ಸಹ. ನಮ್ಮ ಪ್ರೀತಿಯ ಗುರುಗಳಾದ RKP ಸರ್ ಅವರು 72 ವಸಂತಗಳನ್ನ ದಾಟಿರುವಂಥದ್ದು. ಹಾಗೆ 72 ಮೇಳಕರ್ತ ರಾಗಗಳಲ್ಲಿ RKP ಸರ್ ರಚನೆ ಮಾಡಿರುವಂತಹ ಕೃತಿಗಳನ್ನ ಪ್ರಸ್ತುತಿ ಮಾಡುವಂತಹ ಒಂದು ಸುಸಂದರ್ಭ. 72 ಮೇಳಗಳಲ್ಲಿ ಸುಮಾರು 20-25 ಮೇಳಗಳನ್ನ ಬಿಟ್ಬಿಟ್ರೆ ಮತ್ಯಾವುದು ಅಷ್ಟೊಂದು ಪಾಪ್ಯುಲಾರಿಟಿನ ಕಾಣಲಿಲ್ಲ. ತ್ಯಾಗರಾಜರು, ದೀಕ್ಷಿತರು ಹಲವಾರು ಮೇಳಗಳಲ್ಲಿ ರಚನೆಗಳನ್ನ ಮಾಡಿ ಆ ರಾಗಗಳ ಸೌಂದರ್ಯವನ್ನು ವೃದ್ಧಿಸಿದರೂ ಸಹ ಹಲವಾರು ರಚನೆಗಳಿಲ್ಲದ ಕಾರಣ ಸುಮಾರು ಮೇಳಗಳು ಕಾಮನ್ ಮ್ಯಾನ್ನ ರೀಚ್ ಆಗಲಿಲ್ಲ. ಈ ನಿಟ್ಟಿನಲ್ಲಿ RKP ಸರ್ ಅವರು 72 ಮೇಳಕರ್ತ ರಾಗಗಳಲ್ಲೂ ಕನ್ನಡ ಭಾಷೆಯಲ್ಲಿ ಸುಲಲಿತವಾದ ರಚನೆಗಳನ್ನ ಮಾಡಿ ಎಲ್ಲ ಜನಮನಗಳನ್ನು ಮುಟ್ಟುವಂತಹ ರೀತಿಯಲ್ಲಿ ಅದನ್ನು ಟ್ಯೂನ್ ಮಾಡಿ ಬೇಸಿಕ್ಸ್ ಗೊತ್ತಿರುವಂತಹ ಯಾವುದೇ ಒಬ್ಬ ಸಂಗೀತ ವಿದ್ಯಾರ್ಥಿ ಈಸಿಯಾಗಿ ಕಲಿಬಹುದಾದಂತಹ ರೀತಿಯಲ್ಲಿ ನೊಟೇಷನ್ ಮಾಡಿ ಅದನ್ನು ಮುದ್ರಣೆ ಮಾಡಿ ಎಲ್ಲ ರಚನೆಗಳನ್ನು ಹಾಡಿ ಧ್ವನಿ ಮುದ್ರಿಕೆಗಳನ್ನು ತಂದಿರುವಂಥದ್ದು ನಮ್ಮ ಸಂಗೀತ ಪ್ರಪಂಚಕ್ಕೆ ಕೊಟ್ಟಿರುವಂತಹ ಒಂದು ಶ್ರೇಷ್ಠ ಕೊಡುಗೆ. ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ RKP ಸರ್ ಅವರು ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿರುವಂಥವರು. ಹಾಗಾಗಿ ಅವರ 72ನೇ ಹುಟ್ಟುಹಬ್ಬದ ಈ ಸುಸಂದರ್ಭದಲ್ಲಿ RKP ಸರ್ ಶಿಷ್ಯ ಬಳಗ ಈ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಮರು ಸಮರ್ಪಣೆ ಮಾಡ್ತಾ ಇರುವಂತಹ ಅವಕಾಶ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಪುಣ್ಯವೇ ಸರಿ. RKP ಸರ್ ಅವರ ಆರಾಧ್ಯ ದೈವ ಹರಿದಾಸ ಸಾರ್ವಭೌಮ ಗುರು ಶ್ರೀಮದ್ ವಾದಿರಾಜ ತೀರ್ಥರು. ಅವರ ಪೂರ್ಣಾನುಗ್ರಹದಿಂದ RKP ಸರ್ ಅವರು 120 ವಸಂತಗಳನ್ನ ದಾಟಬೇಕು. ಹಾಗೆ ಅವರೆಲ್ಲ ಶಿಷ್ಯವರ್ಗಕ್ಕೂ ಅವರವರ ಗುರಿಗಳನ್ನು ಮುಟ್ಟುವಂತಹ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾನೇ ಇರಬೇಕು ಅಂತ ಕೇಳ್ಕೊಳ್ತಾ RKP ಸರ್ ಗಾನ ಸೈನ್ಯದ ಪರವಾಗಿ ಎ ವೆರಿ ವೆರಿ ಹ್ಯಾಪಿ 72nd ಬರ್ತ್ಡೇ ಸರ್. ನಿಮ್ಮ ಆಶೀರ್ವಾದವನ್ನು ಸದಾ ಬಯಸುವ ನಿಮ್ಮ ಪ್ರೀತಿಯ ಶಿಷ್ಯ ಬಳಗ. ನಮಸ್ಕಾರ. With the grand success of Natya Sunada Rasamrita Dhara, Natya Sunada Ankura, Natya Sunada Nirantara, Nadamrita feels very proud and honored to present a new mega series called Dvisaptati Melamala Samarpanam, featuring the compositions of our beloved Guru Ganakala Bhushana Vidwan Dr. R.K. Padmanabha sir in all the 72 melas in commemoration of his 72nd birthday celebrations by his disciples. This series is a beautiful opportunity for all the music students as well as the art connoisseurs to enjoy and understand the essence of all the 72 melas. Please do like and share this video. Don't forget to subscribe to our Nadamrita YouTube channel. You can also follow us on Facebook and Instagram. Now enjoy the Melamala presentation. Thank you. Sarvam Nadamrutam. ಬೇಡ
ಹರಿನಾಮ ಇರುವ ತನಕ ಕಣ್ಗೆಡಬೇಡ ಹರಿನಾಮ ಇರುವ ತನಕ ಕರಮುಗಿದು ಕಾಲ ಪಿಡಿ ಜಗತ್ಪತಿಯ ಕರಮುಗಿದು ಕಾಲ ಪಿಡಿ ಜಗತ್ಪತಿಯ ಕಣ್ಗೆಡ ಬೇಡ ಮೂರು ಲೋಕದೊಡೆಯಗೆ ಮೂರು ಲೋಕದೊಡೆಯಗೆ ನಿನ್ನ ನೋವುದು ಬಿಂದು ಮೂರು ಲೋಕದೊಡೆಯಗೆ ನಿನ್ನ ನೋವುದು ಬಿಂದು ಕರುಣಾನಿಧಿ ಶ್ರೀ ಕರುಣಾನಿಧಿ ಶ್ರೀಪದಿಗೆ ಪಾಡು ಭಕ್ತಿಯಿಂದ ಕರುಣಾನಿಧಿ ಶ್ರೀಪದಿಗೆ ಪಾಡು ಭಕ್ತಿಯಿಂದ ಕಣ್ಗೆಡಬೇಡ ಹರಿನಾಮ ಇರುವ ತನಕ ನಿನ್ನ ಹಾಡಿಕೆಯಲ್ಲಿ ನಾದ ನಿಯಮವಿರಲಿ ನಿನ್ನ ಹಾಡಿಕೆಯಲ್ಲಿ ನಾದ ನಿಯಮವಿರಲಿ ಬಯಸಬೇಡ ಬಲವ ಆಡುತ್ತಿರುವಾಗ ಬಯಸಬೇಡ ಫಲವ ಆಡುತ್ತಿರುವಾಗ ನಿನ್ನ ಪಾದದಲ್ಲಿ ಭಕ್ತಿಗಿದ್ದಾರೆ ನಿನ್ನ ಪಾದದಲ್ಲಿ ಭಕ್ತಿಗಿದ್ದಾರೆ ಕೊಡುವ ಬರವ ಕ್ಷಣದಲ್ಲಿ ಸ್ವಾಮಿ ಶ್ರೀ ಹರಿ ಕೊಡುವ ಬರವ ಕ್ಷಣದಲ್ಲಿ ಸ್ವಾಮಿ ಶ್ರೀ ಹರಿ ಬದುಕಲಿದ ಕಂಡಿಗ ಪದ್ಮನಾಭದಾಸ ಬದುಕಲಿದ ಕಂಡಿಗ ಪದ್ಮನಾಭದಾಸ ಕಣ್ಗೆಡ ಬೇಡ ಹರಿನಾಮ ಇರುವ ತನಕ ಹರಿನಾಮ ಇರುವ ತನಕ ಹರಿನಾಮ ಇರುವ ತನಕ
Namaskaram to one and all. It is a pleasure to be part of the Dvisaptati Melamana Samarpanam series, which features the compositions of our beloved Guru, Ganakala Bhushana Dr. Vidwan R.K. Padmanabha Sir in 72 Mela Ragas. Sir, wishing you a very, very happy birthday, and in commemoration of the same, there can be nothing more than presenting our little token of gratitude through music. May we continue to be transformed through you and humbly seek your blessings for many, many years to come. Thank you, sir. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯ. ಗುರು ಕಟಾಕ್ಷ ಇದ್ದರೆ ಆಗದಿರುವ ಕೆಲಸವು ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಈ 72 ಮೇಳಗಳು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅದೊಂದು ದೊಡ್ಡ ಚರಿತ್ರೆ. ಅದು ಇದು ಕ್ರಿಯೇಟೆಡ್ ಎ ಹಿಸ್ಟ್ರಿ. ಏಕೆಂದರೆ 72 ಮೇಳಗಳ ಆ ಒಂದು ಕಾನ್ಸೆಪ್ಟೇ ಅದ್ಭುತವಾದ್ದು. 72 ರಾಗ, 72 ಸಾಹಿತ್ಯ, ಏನು ಹುಡುಗಾಟ ನೆನಪ, ತುಂಬ ಕಷ್ಟ, ಅದು ನನ್ನ ಕೈಲಾಗಲ್ಲ ಅಂತ ಸುಮ್ಮನಾಗ್ಬಿಟ್ಟೆ ನಾನು. ಆಮೇಲೆ ಅದೇನು ನನ್ನ ಮನಸ್ಸಿಗೆ ಬಂತದು, ಕನಕಾಂಗಿ ಮಾತೆ ಅನ್ನೋದು ಅಲ್ಲಿಂದ ಪ್ರಾರಂಭವಾಯಿತು. ಕನಕಾಂಗಿ ಮೊದಲನೇ ಮೇಳ. ಅದು ಸುಮಾರು ಒಂದು 30-35 ದಿವಸಗಳಲ್ಲಿ 72 ಮೇಳದಲ್ಲೂ ಕೃತಿಗಳು ಕನ್ನಡದಲ್ಲಿ ರಚನೆ ಆಗೋಯಿತು. ಬಹುಶಃ ಇವತ್ತಿಗೆ 72 ಮೇಳದಲ್ಲೂ ಕನ್ನಡದಲ್ಲಿ ರಚನೆ ಆಗಿರುವುದು ಬಹುಶಃ ವಾದಿರಾಜರು ನನ್ನಿಂದ ಮಾಡಿಸಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಅದೊಂದು ಹೆಗ್ಗಳಿಕೆ. ಅದು ದಾಖಲಾತಿ ಮಾಡಿದರೆ ಮಾತ್ರ ಅದು ಯಾವತ್ತೋ ಒಂದು ಸಹ ಬೆಳಕಿಗೆ ಬಂದೇ ಬರುತ್ತೆ. ಹಾಗಾಗಿ ಇದನ್ನು ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿದೆ. ಪ್ರಾರಂಭವಾಯಿತು. ನನಗೇನೋ ಒಂದು ಮಾಡಬೇಕು, ಇದು ವಿಶೇಷವಾಗಿರಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು. ಆಗ ನಿಮಗೆ ಆಶ್ಚರ್ಯ ಆಗ್ಬೋದು, 36 ಶುದ್ಧ ಮಧ್ಯಮ ರಾಗಗಳನ್ನು ಒಂದೇ ದಿವಸ ಹಾಡ್ಬಿಟ್ಟಿದ್ದೆ. ಅದು ಒಂದು ಹೆಗ್ಗಳಿಕೆ. ಆಮೇಲೆ ಪ್ರತಿಮಧ್ಯಮದ್ದು ಹಾಗೆ ಆಯಿತು. ಅಂತೂ ಒಟ್ಟಲ್ಲಿ ಈ ಮೇಳದ ರೆಕಾರ್ಡಿಂಗ್ ಅನ್ನೋದೇ ಒಂದು ದೊಡ್ಡ ಸಮಾಚಾರ ನನ್ನ ಬದುಕಿನಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ನಾಟ್ ಸೋ ಈಸಿ. ಹಾಗಾಗಿ ಅದೊಂದು ನನ್ನ ಸಂಗೀತ ಬದುಕಿನಲ್ಲಿ ಬಹಳ ದೊಡ್ಡ ಕೊಡುಗೆ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ 72 ಮೇಳದಲ್ಲಿ ಕೃತಿಗಳಾಗಿರುವಂಥದ್ದು ಅದೊಂದು ಚರಿತ್ರೆ. ದೀಪಕ್ ನನಗೆ ತುಂಬ ಆತ್ಮೀಯವಾದ ಶಿಷ್ಯರಲ್ಲಿ ಅವನು ಮುಂಚೂಣಿಯಲ್ಲಿರುವವನು. ತುಂಬ ಬುದ್ಧಿಶಾಲಿ. ಅಷ್ಟೇ ಅಲ್ಲ, ಸಂಗೀತಕ್ಕೋಸ್ಕರ ತುಂಬ ಅವನು ಸ್ಯಾಕ್ರಿಫೈಸ್ ಮಾಡಿದ್ದಾನೆ. ಸಂಗೀತ ಅಂದರೆ ಪಂಚಪ್ರಾಣ. ಹಾಗಾಗಿ ನಾದಾಮೃತ ಎಂಬಂತಹ ಒಂದು ಸಂಗೀತ ಶಾಲೆಯನ್ನು ಪ್ರಾರಂಭ ಮಾಡಿ ಅಲ್ಲಿ 100 ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಫೇಸ್ಬುಕ್ನಲ್ಲಿ ಅನೇಕ ಯುವ ಕಲಾವಿದರಿಗೆ ವೇದಿಕೆಯನ್ನು ಸೃಷ್ಟಿ ಮಾಡಿ ಸಂಗೀತದ ಪ್ರಚಾರಕ್ಕೆ ಅವನು ತುಂಬ ಶ್ರಮ ಪಡ್ತಾ ಇದ್ದಾನೆ. ಈಗ ಇನ್ನೊಂದು ಪ್ರಾಜೆಕ್ಟ್ನ ನಮ್ಮ ಶಿಷ್ಯ ವರ್ಗ ತಗೊಂಡಿದ್ದಾರೆ. ನಿಮಗೆ ಗೊತ್ತು, ನನಗೂ ನನ್ನ ಶಿಷ್ಯರಿಗೂ ಇರುವಂತಹ ಬಾಂಧವ್ಯ ಏನು ಅಂಥದ್ದು. ಈ ಸೆಪ್ಟೆಂಬರ್ಗೆ 72 ತುಂಬುತ್ತೆ. ಹಾಗಾಗಿ 72 ತುಂಬೋ ಸಂದರ್ಭದಲ್ಲಿ 72 ಮೇಳಗಳ ನಾನು ರಚನೆ ಮಾಡಿರುವ ಕನ್ನಡ ಕೃತಿಗಳನ್ನು ಹಾಡಿ ಗುರುಗಳಿಗೆ ಅರ್ಪಣೆ ಮಾಡಬೇಕು ಅನ್ನುವ ಭಾವವನ್ನು ನನ್ನ ಶಿಷ್ಯರು ತಳೆದಿರುವಂಥದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಇದು ತುಂಬ ಭಾವನಾತ್ಮಕವಾದಂತಹ ವಿಚಾರ. ಏಕೆಂದರೆ ನಾವು ಮಾಡಿರೋ ಕೆಲಸ ಉಳಿಬೇಕಾದ್ದು ನಮ್ಮ ಶಿಷ್ಯರಿಂದಲೇ. ಆ ವಿಚಾರದಲ್ಲಿ ನಾನು ತುಂಬ ಪುಣ್ಯವಂತ ಅಂದ್ಕೊಂಡಿದ್ದೀನಿ. ಮುತ್ತಿನಂಥ ಶಿಷ್ಯರು ಒಬ್ಬರಲ್ಲ, ಇಬ್ಬರಲ್ಲ, 100 ಜನ ಶಿಷ್ಯರಿದ್ದಾರೆ. ತುಂಬ ಸಂತೋಷವಾದ ವಿಚಾರ. ಹಾಗೆಯೇ ಈ ನನ್ನ 72ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾದಾಮೃತ ಸ್ಕೂಲ್ ಆಫ್ ಮ್ಯೂಸಿಕ್ನಿಂದ ಈ 72 ನಾನು ರಚನೆ ಮಾಡಿರೋ 72 ಮೇಳಗಳ ಕನ್ನಡ ಕೃತಿಗಳ ಪ್ರಸ್ತುತಿಯನ್ನು ಸಹ ನಾದಾಮೃತದಿಂದಲೇ ಆಗ್ತಾಯಿದೆ ಅನ್ನುವಂಥದ್ದು ನನಗೆ ತುಂಬ ಸಂತೋಷದ ವಿಚಾರ. ಒಬ್ಬೊಬ್ಬರು 72 ಹಾಡೋ ಹಾಗೆ ಆಗಬೇಕು ಅನ್ನೋದು ನನ್ನ ಆಶಯ. ಹಾಗಾಗಿ
ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾನು ನಮ್ಮ ಶಿಷ್ಯರಿಗೆ ಶುಭವನ್ನು ಹಾರೈಸ್ತೀನಿ. ಅವರ ಬದುಕಿನಲ್ಲಿ ಯಾವಾಗಲೂ ಒಳ್ಳೆಯದನ್ನು ಕಾಣ್ತಾ ಇರಲಿ, ಒಳ್ಳೆಯ ವಿಚಾರಗಳು ಬರಲಿ, ಒಳ್ಳೆಯ ದೃಷ್ಟಿ ಇರಲಿ, ಸಂಗೀತದ ಮೇಲೆ ತುಂಬ ಪ್ರೀತಿ ಇರಲಿ, ಪ್ರತಿ ದಿವಸ ಸಾಧನೆ ಮಾಡುವಂಥ ಮನೋಭಾವ ಇರಲಿ ಅಂಥೇಳಿ ನಮ್ಮೆಲ್ಲರ ಶಿಷ್ಯರಿಗೂ ಬಹಳ ಆತ್ಮೀಯವಾಗಿ ನಾನು ಆಶೀರ್ವಾದ ಮಾಡ್ತಾ ಈ ಒಂದು ಯೋಜನೆ ಯಶಸ್ವಿಯಾಗಲಿ ಅಂತ ಸದ್ಗುರು ವಾದಿರಾಜಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ಮಂಗಳವನ್ನು ಹೇಳ್ತಾ ಇದ್ದೀನಿ.